ನಮಸ್ಕಾರ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ. 2026ರ ನವೋದಯ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೀರಾ? ನಿಮ್ಮ ಮಗುವಿಗೆ ಎಷ್ಟು ಅಂಕ ಬಂದರೆ ಸೀಟ್ ಗ್ಯಾರಂಟಿ? ರಿಸಲ್ಟ್ ಯಾವ ದಿನಾಂಕದಂದು ಬರಲಿದೆ ಮತ್ತು ಸಣ್ಣ ದಾಖಲಾತಿ ತಪ್ಪಿನಿಂದ ಸೀಟು ಸಿಕ್ಕಿದ್ರೂ ಸಹ ಕೈತಪ್ಪುವ ಅಪಾಯ ಇದೆಯಾ? ಇವೆಲ್ಲ ಮಾಹಿತಿಗಳನ್ನು ಕುರಿತು ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬರಿದ್ದೀರೋ ಅವರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಒತ್ತೋದ್ರ ಮೂಲಕ ನಾವು ಮಾಡುವ ಎಲ್ಲ ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಸೆಂಬರ್ 13, 2025ರಂದು ಮುಕ್ತಾಯಗೊಂಡ ಹಂತ 1 ಪರೀಕ್ಷೆಯ ಫಲಿತಾಂಶ ಯಾವಾಗ ಬರುತ್ತದೆ ಅನ್ನೋದಾದರೆ, ನಾವು ಈ ಕಳೆದ 3 ವರ್ಷಗಳಲ್ಲಿ ಅಂದರೆ 2023, 2024, 2025ನೇ ಸಾಲಿನಲ್ಲಿ ನಡೆದಂತಹ ನವೋದಯ ಫಲಿತಾಂಶದ ಇತಿಹಾಸವನ್ನು ಗಮನಿಸಿದರೆ, ಪರೀಕ್ಷೆ ನಡೆದು ಸರಿಯಾಗಿ 2 ರಿಂದ 2.5 ತಿಂಗಳ ಅಂತರದಲ್ಲಿ ಫಲಿತಾಂಶ ಪ್ರಕಟವಾಗಿದೆ. ಇದರ ಆಧಾರದ ಮೇಲೆ 2025ರ ಡಿಸೆಂಬರ್ ಪರೀಕ್ಷೆಯ ಫಲಿತಾಂಶವು ಖಚಿತವಾಗಿ ಮಾರ್ಚ್ 26ರ 3ನೇ ಅಥವಾ 4ನೇ ವಾರದಲ್ಲಿ ಪ್ರಕಟವಾಗಲಿದೆ. ಇನ್ನು ಏಪ್ರಿಲ್ 11ರಂದು ನಡೆಯುವ ಹಂತ 2ರ ಪರೀಕ್ಷೆಯ ಫಲಿತಾಂಶ ಮೇ ತಿಂಗಳಿನಲ್ಲಿ ನಿರೀಕ್ಷಿಸಲಾಗುತ್ತದೆ. ನವೋದಯದಲ್ಲಿ ಕೇವಲ ಒಟ್ಟು ಅಂಕಗಳಷ್ಟೇ ಅಲ್ಲ, ಪ್ರತಿಯೊಂದು ವಿಭಾಗದಲ್ಲೂ ಕನಿಷ್ಠ ಅಂಕಗಳನ್ನು ಪಡೆಯುವುದು ಕಡ್ಡಾಯ. ಒಟ್ಟು 80 ಪ್ರಶ್ನೆಗಳಲ್ಲಿ ಮೆಂಟಲ್ ಎಬಿಲಿಟಿ 40ಕ್ಕೆ ಕನಿಷ್ಠ 14, ಅರ್ಥಮೆಟಿಕ್ನಲ್ಲಿ 20ಕ್ಕೆ 7 ಮತ್ತು ಭಾಷಾ ವಿಷಯದಲ್ಲಿ 20ಕ್ಕೆ 7 ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಬೇಕಾಗಿರುತ್ತದೆ. ಇದರಲ್ಲಿ ಒಂದು ವಿಷಯದಲ್ಲಿ ಕಡಿಮೆ ಬಂದರೂ ಮೆರಿಟ್ ಲಿಸ್ಟ್ಗೆ ಪರಿಗಣಿಸಲಾಗುವುದಿಲ್ಲ. ಇಲ್ಲಿ ನೋಡೋದಾದರೆ ನವೋದಯ ಶಾಲೆಗಳು ಕಡಿಮೆ ಇರುವುದರಿಂದ ಪ್ರತಿ ಶಾಲೆಗೆ 80 ಸೀಟುಗಳು ಮಾತ್ರ ಲಭ್ಯ ಇರುತ್ತದೆ. ಇದರಲ್ಲಿ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಂತಂದರೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇರುವ 75% ಮೀಸಲಾತಿ. ಅಂದರೆ ಟೋಟಲ್ 60 ಸೀಟುಗಳು, ನಗರ ಪ್ರದೇಶದವರಿಗೆ 25% ಅಂದರೆ 20 ಸೀಟುಗಳು ಅವಕಾಶವಿದೆ. ನಮ್ಮ ಕರ್ನಾಟಕದ ನಿರೀಕ್ಷಿತ ಕಟ್ ಆಫ್ ನೋಡುವುದಾದರೆ, ಗ್ರಾಮೀಣ ಹುಡುಗರಿಗೆ 75 ರಿಂದ 78 ಮತ್ತು ಗ್ರಾಮೀಣ ಹುಡುಗಿಯರಿಗೆ 72 ರಿಂದ 74 ಅಂಕ ಬೇಕಾಗಬಹುದು. ಹಾಗೆ ನಗರದ ಹುಡುಗಿಯರಿಗೆ 78 ರಿಂದ 82, ನಗರದ ಹುಡುಗಿಯರಿಗೆ 78 ರಿಂದ 80 ಅಂಕಗಳ ನಿರೀಕ್ಷೆ ಇದೆ. ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಕಟ್ ಆಫ್ ಸ್ವಲ್ಪ ಕಡಿಮೆ ಇರುವುದರಿಂದ ಇದು ಒಂದು ಅದ್ಭುತ ಅವಕಾಶ. ಸೀಟು ಸಿಕ್ಕ ತಕ್ಷಣ ರಿಲ್ಯಾಕ್ಸ್ ಆಗಬೇಡಿ. ದಾಖಲೆಗಳಲ್ಲಿ ಒಂದು ಸಣ್ಣ ದೋಷ ಕಂಡುಬಂದರೂ ನಿಮ್ಮ ಮಗುವಿನ ಪ್ರವೇಶ ರದ್ದುಗೊಳಿಸಲಾಗುತ್ತದೆ. ರಿಸಲ್ಟ್ಗೂ ಮುನ್ನವೇ ಈ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಈ ದಾಖಲಾತಿಗಳು ಯಾವಪ್ಪ ಅಂತಂದರೆ, ಅಧಿಕೃತ ಜನನ ಪ್ರಮಾಣ ಪತ್ರ, 4 ರಿಂದ 5 ಇತ್ತೀಚಿನ ಫೋಟೋಗಳು, ಆಧಾರ್ ಕಾರ್ಡ್, ಸರ್ಕಾರಿ ವೈದ್ಯಾಧಿಕಾರಿಯಿಂದ ಪಡೆದ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಜೊತೆಗೆ ಗ್ರಾಮೀಣ ಕೂಟದಲ್ಲಿ ಆಯ್ಕೆಯಾಗಿದ್ದರೆ 3, 4, 5ನೇ ತರಗತಿಯಲ್ಲಿ ಗ್ರಾಮೀಣ ಶಾಲೆಯಲ್ಲಿ ಓದಿರುವ ಒಂದು ದೃಢೀಕರಣ ಪತ್ರ ಬೇಕು, ಅಂದರೆ ರೂರಲ್ ಸರ್ಟಿಫಿಕೇಟ್ ಬೇಕಾಗುತ್ತದೆ. ಅನಂತರ ಜಾತಿ ಪ್ರಮಾಣ ಪತ್ರ ಮತ್ತು ನಿವಾಸಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು, ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ. ಒಂದು ವೇಳೆ ಮಾರ್ಚ್ನಲ್ಲಿ ಬರುವ ಮೊದಲ ಪಟ್ಟಿಯಲ್ಲಿ ನಿಮ್ಮ ಮಗುವಿನ ಹೆಸರು ಇಲ್ಲದಿದ್ದರೆ ಏನು ಮಾಡಬೇಕು ಅಂತಂದರೆ, ದಯವಿಟ್ಟು ಯಾರೂ ಆತಂಕ ಪಡಬೇಡಿ. ದಾಖಲೆಗಳ ಪರಿಶೀಲನೆ ನಂತರ ಖಾಲಿ ಉಳಿದಿರುವ ಸೀಟುಗಳನ್ನು ತುಂಬಲು ನವೋದಯ ಸಮಿತಿಯು 2ನೇ, 3ನೇ ಮತ್ತು 4ನೇ ಕಾಯುವಿಕೆಯ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತದೆ, ಅಂದರೆ ವೇಟಿಂಗ್ ಲಿಸ್ಟ್ ಬಿಡುಗಡೆ ಮಾಡುತ್ತದೆ. ಇಲ್ಲಿ ಮಗುವಿಗೆ ಖಂಡಿತ ಅವಕಾಶ ಸಿಗಬಹುದು. ಕೊನೆಯದಾಗಿ ಫಲಿತಾಂಶ ಚೆಕ್ ಮಾಡಲು ನಿಮ್ಮ ಮಗುವಿನ ನೋಂದಣಿ ಸಂಖ್ಯೆ, ಅಂದರೆ ರಿಜಿಸ್ಟರ್ ನಂಬರ್, ಅಡ್ಮಿಟ್ ಕಾರ್ಡನ್ನು ನೀವು ಸುರಕ್ಷಿತವಾಗಿ ತೆಗೆದಿಟ್ಟುಕೊಂಡಿರಬೇಕು. ಅಧಿಕೃತ ವೆಬ್ಸೈಟ್ ಅಥವಾ ಟಾರ್ಗೆಟ್ ವೆಲ್ಟ್ನಂತಹ ಪೋರ್ಟಲ್ಗಳಲ್ಲಿ ಲಾಗಿನ್ ಆಗಿ ಫಲಿತಾಂಶಗಳನ್ನು ನೋಡಬಹುದು. ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.